6 ತಿಂಗಳ ಮೊದಲೇ ಸ್ಟಾಪ್ ಆಗಿದೆ. ಇನ್ನೊಂದು ಗಾಡಿ ಈ ವಾರದಲ್ಲಿ ಹೌದು ಸರ್, ಈ ವಾರದಲ್ಲಿ. ಕಾರಣ ಏನು ಅಂತಂತಂದ್ರೆ ಅಲ್ಲಿ ಎಷ್ಟು ಜನ ಹೋಗ್ಬೇಕು. ಎಕ್ಸಾಂಪಲ್ ಗಾಡಿ 55 ಸೀಟ್ ಗಾಡಿ ಇದೆ, ಆ ಗಾಡಿಯಲ್ಲಿ 55 ಜನ ಓಡಾಡ್ಬೇಕು. ಬಟ್ 55 ಜನ ಓಡಾಡ್ತಾ ಇಲ್ಲ, ಅದಕ್ಕಿಂತ ಕಡಿಮೆ ಸಂಖ್ಯೆಯಲ್ಲಿ ಓಡಾಡ್ತಾ ಇದ್ದಾರೆ. 20, 25 ಆ ತರ, ಅದಕ್ಕಿಂತ ಕೆಳಮಟ್ಟದಲ್ಲಿ ಗಾಡಿಯಲ್ಲಿ ಜನ ಓಡಾಡ್ತಾ ಇದ್ದಾರೆ. ಇಲ್ಲಿ ಏನಾಗಿದೆ ಅಂತಂದ್ರೆ KGF ಇಂದ ಬೆಂಗಳೂರು, KGF ಇಂದ ಬಂಗಾರಪೇಟೆ, KGF ಇಂದ ಕೋಲಾರ್ಗೆ ತುಂಬಾ ಜನಸಂಖ್ಯೆ ಜಾಸ್ತಿ. ಈ ಯೋಜನೆ ಎಲ್ಲ ಇಂಪ್ಲಿಮೆಂಟ್ ಆದ್ಮೇಲೆ ನಮ್ಗೆ ಜನ ಜಾಸ್ತಿ ಈ ಗಾಡಿಗಳಲ್ಲಿ ಓಡಾಡ್ತಾ ಇದ್ದಾರೆ. 50, 60, 80, 100ವರೆಗೂ ಓಡಾಡ್ತಾ ಇದ್ದಾರೆ. ಈಗ ಇರುವಂತಹ ಇಲ್ಲಿನ ಬಸ್ ಸಂಖ್ಯೆಯಲ್ಲಿ, ಚಾಲಕ ನಿರ್ವಾಹಕರ ಸಂಖ್ಯೆಯಲ್ಲಿ ನಮ್ಗೆ ಜಾಸ್ತಿ ಜನ ಓಡಾಡೋ ಕಡೆ ಸೂಕ್ತವಾಗಿ ಬಸ್ ವ್ಯವಸ್ಥೆ ಕಲ್ಪಿಸಕ್ ಆಗ್ತಾ ಇಲ್ಲ. ಆದ್ರಿಂದ ತುಂಬಾ ಜನ ಕೇಳಿದ್ದಾರೆ ಈಗಾಗಲೇ. ಏನು ಅಂತಂತಂದ್ರೆ ಖಾಲಿ ಗಾಡಿ ಈ ಕಡೆ ಹೋಗ್ತಾ ಇದೆ, ಬಸ್ ಎಲ್ಲ ಖಾಲಿ ಹೋಗ್ತಾ ಇರತ್ತೆ. 20 ಜನ ಇದ್ದಾರೆ, 25 ಜನ ಇದ್ದಾರೆ. ಇಲ್ಲಿ ನಾವು ನೇತಾಡ್ಕೊಂಡು ಹೋಗ್ತಾ ಇರ್ತೀವಿ, ಆದ್ರೂ ಸಹ ನಮ್ಗೆ ಬಸ್ ವ್ಯವಸ್ಥೆ ಇಲ್ಲ ಅಂತ ಹೇಳ್ಬಿಟ್ಟೆಲ್ಲ ಕೆಲವೊಂದು ದೂರುಗಳು ಬಂದಿರೋದ್ರಿಂದ, ಪ್ಲಸ್ ಇದನ್ನ ಅನಾಲಿಸಿಸ್ ಮಾಡಿ ತುಂಬಾ ಜನ ಕಡಿಮೆ ಓಡಾಡ್ತಾ ಇರೋದು ಕಂಡು ಬಂದಿರೋದ್ರಿಂದ ಆ ಗಾಡಿನ ಈ ಕಡೆ ಕೋಲಾರ ಕಡೆಗೆ, ಬೆಂಗಳೂರು ಕಡೆಗೆ ಡಿವೈಡ್ ಮಾಡಿ ಆ ಕಡೆ ಸದ್ಯಕ್ಕೆ ಸ್ಥಗಿತ ಮಾಡಿದ್ದಾರೆ. ಲಾಸು ಅಂತಂದ್ರೆ ಜನ ಕಡಿಮೆ ಓಡಾಡ್ತಾ ಇದ್ದಾರೆ. ಜನ ಎಲ್ಲಿ ಓಡಾಡ್ತಾ ಇದಾರೆ ಆ ಜನಕ್ಕೆ ಅನುಕೂಲ ಆಗ್ಲಿ ಅಂತ, ಓಡಾಡ್ತಾ ಇರೋ ಜನಕ್ಕೆ ಅನುಕೂಲ ಆಗ್ಲಿ, ಇಲ್ಲಿ ಜನ ಕಡಿಮೆ ಓಡಾಡ್ತಾ ಇರೋದ್ರಿಂದ ಇಲ್ಲಿ ಕಟ್ ಮಾಡಿದ್ದಾರೆ. ಪ್ಲಸ್ ಇಲ್ಲಿಂದ ಈಗ ಸೇಮ್ ಟೈಮ್ ಒಂದು ಅರ್ಧ ಗಂಟೆ ಡಿಫ್ರೆನ್ಸ್ ಅಲ್ಲಿ ಇಲ್ಲಿಂದ ಬೇಲೂರಿಗೆ ಗಾಡಿ ಇದಾವೆ. ನಮ್ದು 9:30 ಗಾಡಿ ಇದೆ, ಪ್ಲಸ್ 10:15 ಗಾಡಿ ಇದೆ, ಮಧ್ಯಾಹ್ನ 1 ಗಂಟೆಗೆ ಗಾಡಿ ಇದೆ, 3 ಗಂಟೆಗಿದೆ, 4 ಗಂಟೆಗಿದೆ ಬೇಲೂರಿಗೆ, 5:15 6:15 ಪ್ಲಸ್ ಮಧ್ಯಾಹ್ನ 3:00 ಚೆನ್ನೈ ಇದೆ ಡೈರೆಕ್ಟ್ ಆಗಿ, ಮತ್ತೆ ನೈಟ್ 10:00 ಚೆನ್ನೈ ಇದೆ. ಇಷ್ಟು ಗಾಡಿ ನಮ್ KSRTC ಗಾಡಿಗಳು ತಮಿಳ್ನಾಡು ಬೇಲೂರು, ಗುಡಿಯತ್ತಮ್ಮು, ಚೆನ್ನೈವರೆಗೂ ಓಡಾಡ್ತಾ ಇದ್ದಾವೆ. ಗುಡಿಯತ್ತಮ್ಗೆ 1 ಗಾಡಿ ಹೋಗುತ್ತೆ, ಬೇಲೂರಿಗೆ 3 ಗಾಡಿ ಹೋಗುತ್ತೆ, ಚೆನ್ನೈಗೆ 2 ಗಾಡಿ ಹೋಗ್ತಾ ಇದೆ. ಆ ಮಿಡ್ಲಲ್ಲಿ ಇದನ್ನೊಂದು ಗಾಡಿನ ಈಗ ಸ್ಥಗಿತ ಮಾಡಿದ್ದಾರೆ. ಸರ್ವಿಸ್ ಓರಿಯೆಂಟೆಡ್ ಇರಬಹುದು ಸರ್, ಬಟ್ ಇಲ್ಲಿನ ಜನ ಎಲ್ಲಿ ಜಾಸ್ತಿ ಜನ ಓಡಾಡ್ತಾ ಇದಾರೆ ಅವ್ರಿಗೂ ಅನುಕೂಲ ಆಗ್ಬೇಕು ಅನ್ನೋ ಉದ್ದೇಶದಿಂದ ಇದನ್ನ ಸ್ಥಗಿತ ಮಾಡಿದೀವಿ ಸರ್. ಇದು ಟಾರ್ಗೆಟ್ ಓನ್ಲಿ ತಮಿಳುನಾಡು ಅಥವಾ ಬೇರೆ ರಾಜ್ಯಕ್ಕೆ ಹೋಗುತ್ತೆ? ಅದೆಲ್ಲ ಬೇರೆ ರಾಜ್ಯಕ್ಕೆ ಸರ್. ಇಲ್ಲಿ ನನ್ನ ಈಗ KGF ಘಟಕಕ್ಕೆ ಸಂಬಂಧಿಸಿದಂತೆ ಇಲ್ಲಿಂದ ತಮಿಳ್ನಾಡು ಒಂದು ಬಿಟ್ರೆ ಆಂಧ್ರ ಅಂದ್ರೆ ವಿಕೋಟ ಹೋಗುತ್ತೆ, ಅದೆಲ್ಲ ಆರ್ಡಿನರಿ ಸರ್ವಿಸ್ ಇದೆ. ವಿಕೋಟ, ಆಂಧ್ರ ಪ್ಲಸ್ ತಮಿಳ್ನಾಡು ಒಂದು ಬಿಟ್ರೆ ಬೇರೆ ಯಾವ ರಾಜ್ಯಕ್ಕೂ ಇಲ್ಲಿಂದ ಹೋಗ್ತಾ ಇಲ್ಲ. ಹೌದು ಸರ್. KGF ಅಂದ್ರೆ 8:30 ಗಾಡಿ KSRTC ಬಸ್ ಫೇಮಸ್. ಅಲ್ಲಿಂದ 3:30 ಚೆನ್ನೈಯಿಂದ ಬರೋದು ಫೇಮಸ್. ಈ ನಡುವೆ ಒಂದ್ ವಾರ ಮುಂಚೆ ನೀವು 8:30 ಗಾಡಿ 71 ಬಿಕಾಸ್ ಆಫ್ ಲೆಸ್ ರೆವಿನ್ಯೂ ಸ್ಟಾಪ್ ಮಾಡಿದ್ರೆ. ಲೆಸ್ ರೆವಿನ್ಯೂ ಅನ್ನೋದಕ್ಕಿಂತ ಕಡಿಮೆ ಸಂಖ್ಯೆ ಜನ ಓಡಾಡ್ತಾ ಇದ್ದಾರೆ. ಜನ ಡೈಲಿ ಓಡಾಡಬೇಕು ಏನೋ ಇಲ್ಲ. ಬಟ್ ಅದೇ ಖಾಲಿ ಗಾಡಿ ಓಡಾಡೋದು ನಿಮ್ಗೆ ನಾರ್ಮಲ್ ಕಮ್ಮಿ ಆಗುತ್ತೆ, ಫ್ರೈಡೇ ಕಮ್ಮಿ ಆಗುತ್ತೆ. ಅದನ್ನ ಕಾಂಪನ್ಸೇಟ್ ಬೇರೆ ದಿವಸದಲ್ಲಿ ನಿಮ್ಗೆ ಆಗುತ್ತೆ. ಬಟ್ ಅವರೇಜ್ ಆಗಿ ತಗೊಂಡ್ರೆ ಈಗ ನಾವ್ ಏನ್ ಮಾಡ್ತೀವಿ ಅಂತಂತಂದ್ರೆ 1 ದಿನದ್ದು 2 ದಿನದ್ದು ಅಂತ ನೋಡೋ ಪರ್ಪಸ್ ಇಲ್ಲ ಸರ್. ಇಲ್ಲಿ ಅವರೇಜ್ ಆಗಿ ಮಂತ್ದು ನೋಡ್ತೀವಿ, 1 ತಿಂಗಳಿಗೆ ಎಷ್ಟು ಜನ ಓಡಾಡಿದ್ದಾರೆ ಅಂತಾನು ನೋಡ್ತೀವಿ. ಆ ಒಂದು ಎಷ್ಟು ಜನ ಓಡಾಡಿದ್ದಾರೆ ಅದರಿಂದ ಏನಾಗಿದೆ ಅಂತ ನೋಡಿದಾಗ ಬೇರೆ ಅನುಸೂಚಿ ಅಂದ್ರೆ ಬೇರೆ ವಾಹನಗಳಿಗಿಂತ ಈ ವಾಹನದಲ್ಲಿ ಕಡಿಮೆ ಜನ ಓಡಾಡಿದ್ದಾರೆ. ಈಗ ಅದೇ ಎಕ್ಸಾಂಪಲ್ 3:30 ಗಾಡಿ ಮತ್ತೆ ನೈಟ್ 10:30 ಗಾಡಿಯಲ್ಲಿ ಅವರೇಜ್ 40-45 ಜನ 50 ಜನವರೆಗೂ ಓಡಾಡಿದ್ದಾರೆ. ಬಟ್ ಅದೇ ಈ ಗಾಡಿಯಲ್ಲಿ ಬರೀ 20-25 ಜನ ಮಾತ್ರ ಓಡಾಡಿದ್ದಾರೆ ತಿಂಗಳಿಗೆ. KGF, ವಿಕೋಟ, ಬೇಲೂರು, ವೇಲೂರು, ಚೆನ್ನೈ ಇದೆ. ಹೌದು ಸರ್. ವಿಕೋಟ ಇದು ಬೇಲೂರು ಒಳಗೆ ಬಸ್ ಸ್ಟ್ಯಾಂಡ್ ಒಳಗೆ ನಮ್ ಗಾಡಿ ಹೋಗೋದಿಲ್ಲ. ರೂಟ್ ಇರೋದು ಹೋಗ್ಬೇಕು ಅಂದ್ಬಿಟ್ಟು ನೀವು ಒಳಗೆ ಹೋದ್ರೆ ನಿಮ್ಗೆ ರೆವಿನ್ಯೂ ಜಾಸ್ತಿ ಬರುತ್ತೆ. ಒಂದು 5 ಪ್ಯಾಸೆಂಜರ್ಸ್ ಬಂದ್ರು ನಿಮ್ಗೆ 500 ರೂಪಾಯಿ ಬರುತ್ತೆ ಚೆನ್ನೈಗೆ. ಅದನ್ನ ನೀವು ವ್ಯವಸ್ಥೆ ಮಾಡಿ ಯಾಕೆ ಹೋಗಲ್ಲ? ಸರಿ ಸರ್, ಆಕ್ಚುಲಿ ಇದು ಸುಮಾರು 20 ವರ್ಷದಿಂದಾನು ಈ ಶೆಡ್ಯೂಲ್ ಅನುಸೂಚಿ ಓಡಾಡ್ತಾ ಇದೆ ಅಂತ, ಅದೇ ರೂಟ್ ಹೋಗ್ತಾ ಇದಾರೆ. ಅದು ಸುಮಾರು ವರ್ಷಗಳಿಂದಾನು ಹೋಗ್ತಾ ಇಲ್ದಿರ ಇರೋದ್ರ ಬಗ್ಗೆ ನಮ್ ಗಮನಕ್ಕೂ ಇಲ್ಲ, ಬಂದಿಲ್ಲ. ಪ್ಯಾರ್ನಂಬೆಟ್ ಇದೆ ಅಂದ್ರೆ ಪ್ಯಾರ್ನಂಬೆಟ್ ಅಂದವೇ ಹೋಗ್ತಾ ಇದಾರೆ ಅಂತಾನೆ ಈ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಸರ್, ಈ ಬಗ್ಗೆ ಪರಿಶೀಲನೆ ಮಾಡ್ತೀವಿ.
ಅವ್ರು ಹೋಗ್ತಾ ಇರೋದ್ರ ಬಗ್ಗೆ ಹೋಗಿ ಬರಕ್ಕೆ ಅಲ್ಲಿ ಯಾಕಂದ್ರೆ 8:30 ಗಾಡಿ ಕ್ಯಾನ್ಸಲ್ ಆಗಿರೋದು ಡ್ಯೂ ಟು ರೆವಿನ್ಯೂ ಒಂದು ಮೇನ್ ರೀಸನ್. ಒಳಗೆ ಬಂದ್ರೆ ನಿಮ್ಗೆ ರೆವಿನ್ಯೂ ಬರುತ್ತಲ್ಲ. ಹೌದೌದು, ಈ ಬಗ್ಗೆ ಪರಿಶೀಲನೆ ಮಾಡ್ಬಿಟ್ಟು ಬರೋದಕ್ಕೆ ವ್ಯವಸ್ಥೆ ಮಾಡಿ. ನೀವೇ ನಮ್ಮ ಮುಂದೆ ಕಂಡಕ್ಟರ್ ಡ್ರೈವರ್ ಫೋನ್ ಮಾಡಿದ್ರಿ, ಏನ್ ಹೇಳಿದ್ರು? 20 ವರ್ಷ ಆಯ್ತು ಓಡ್ತಾನೆ. ಅಲ್ಲಲ್ಲ, ಇವರು ಹೊಸದಾಗಿ ಇರೋದು ಸುಮಾರು ವರ್ಷಗಳಿಂದಾನೇ ಹೋಗ್ತಾ ಇಲ್ಲ, ನಮ್ಗೆ ಬೈಪಾಸ್ ಅಲ್ಲೇ ಹೋಗಕ್ಕೆ ನಮ್ಗೆ ಪ್ರಾವಿಷನ್ ಇರೋದು ಅಂತ ಹೇಳಿದ್ದಾರೆ. ನಾನು ಅದನ್ನ ಪರಿಶೀಲನೆ ಮಾಡ್ತೀನಿ. ಮಾಡ್ತೀನಿ ಸರ್, ಅದ್ರ ಬಗ್ಗೆ ನಾನು. ಆಯ್ತು ಸರ್, ಅದು ಪರಿಶೀಲನೆ ಮಾಡ್ತೀವಿ ಸರ್. ಇವಾಗ ತಮಿಳುನಾಡು ಚೆನ್ನೈಗೆ ಮಾತ್ರ ಕ್ಯಾನ್ಸಲ್ ಮಾಡಿದ್ದಾರೆ. ಇಲ್ಲಿಂದ ಕರ್ನಾಟಕದಿಂದ ಲಾಂಗ್ ಬಸ್ಗಳಿದೆ. ಯಾವ್ದು ಸರ್? ಧರ್ಮಸ್ಥಳ ಗಾಡಿ ಇದೆ. ಡೈರೆಕ್ಟ್ ಧರ್ಮಸ್ಥಳ ಗಾಡಿ ಕಲೆಕ್ಷನ್ ಆಗ್ತಾ ಇದೆ. ಟಿಕೆಟ್ ಡೈರೆಕ್ಟ್ ಇದೆ. ಅದಕ್ಕೆ ಡೈರೆಕ್ಟ್ ಇರ್ತವೆ ಸರ್. ಹೋಗ್ತಾ ಇರೋದು ಇಲ್ಲ, ಖಾಲಿ ಯಾವತ್ತು ಬೆಂಗಳೂರಿಂದ ರಶ್ ಬರೋದು. ಅದಕ್ಕೆ ಕೆಜಿಎಫ್ ಇಂದ ಬೆಂಗಳೂರುವರೆಗೂ ಅದು ಖಾಲಿಯೇ ಹೋಗೋದು. ಹೌದು ಸರ್. ಫಿಲ್ ಆಗಲ್ಲ ಅದ್ರಲ್ಲಿ. ಇಲ್ಲ ಇಲ್ಲ ಸರ್, ಅದು ರೆವಿನ್ಯೂ ಬರ್ತಾ ಇದೆ ಸರ್. ಅದು ರೆವಿನ್ಯೂ ಬರ್ತಾ ಬೆಂಗಳೂರಿಂದ ಬರ್ತಾ ಇರೋದು. ಕೆಜಿಎಫ್ ಇಂದ ಬರ್ತಾ ಇಲ್ಲ. ಆ ಗಾಡಿ ಮಾತ್ರ ಆಪರೇಟ್ ಮಾಡ್ತೀರಾ, ಈ ಗಾಡಿಗಳನ್ನ ಕ್ಯಾನ್ಸಲ್ ಮಾಡ್ತೀರಾ? ಸರ್ ಇಲ್ಲ, ಆ ತರ ಇಲ್ಲ. ಅದ್ರಲ್ಲಿ ಜನ ಓಡಾಡ್ತಾ ಇದ್ದಾರೆ. ನಾವ್ ಏನ್ ಮಾಡ್ತೀವಿ ಅಂದ್ರೆ, ಈಗ ಎಕ್ಸಾಂಪಲ್ ಇಲ್ಲಿಂದ ಚೆನ್ನೈವರೆಗೂ ಹೋಗೋ ಗಾಡಿನ ನಾವು ಎಷ್ಟು ಜನ ಓಡಾಡಿದ್ದಾರೆ ಇಲ್ಲಿಂದ ಚೆನ್ನೈವರೆಗೂ ಅಂತ ನೋಡ್ತೀವಿ. ಇಲ್ಲಿಂದ ಚೆನ್ನೈವರೆಗೂ ಎಷ್ಟು ಜನ ಓಡಾಡಿದ್ದಾರೆ ಅಂತ ನೋಡ್ತೀವಿ. ಅದೇ ರೀತಿ ನೀವು ಹೇಳ್ದಂಗೆ ಕಟೀಲ್ ಗಾಡಿಯಲ್ಲಿ ಇಲ್ಲಿಂದನೂ ಬೆಂಗಳೂರಾಗ್ಲಿ, ಮುಂದಕ್ಕೆ ಹಾಸನ ಆಗ್ಲಿ, ಧರ್ಮಸ್ಥಳ ಆಗ್ಲಿ, ಕಟೀಲ್ ಆಗ್ಲಿ, ಅಲ್ಲವರೆಗೂ ಎಷ್ಟು ಜನ ಓಡಾಡಿದ್ದಾರೆ ಅಂತ ಫುಲ್ ಎಲ್ಲ ಎನ್ ರೂಟ್ ಅದು ಪ್ಯಾಸೆಂಜರ್ಸ್ ನೋಡ್ಬಿಟ್ಟೆ ನಾವು ಗಾಡಿ ಆಪರೇಟ್ ಮಾಡೋದು ಸರ್. ಬಂಗಾರಪೇಟೆ ಲೋಕಲ್ ಬಸ್ಗಳು ಎಷ್ಟು ಆಪರೇಟ್ ಆಗ್ತದೆ ಕೆಜಿಎಫ್ ಇಂದ? ಸರ್, ಕೆಜಿಎಫ್ ಇಂದ ಹೋಗುವಂತಹ ಪ್ರತಿಯೊಂದು ಗಾಡಿನೂ ಬಂಗಾರಪೇಟೆಗೆ ಹೋಗಿ ಲೋಕಲ್ ಗಾಡಿ ಗ್ರೀನ್ ಕಲರ್ ಬಸ್, ಗ್ರೀನ್ ಕಲರ್ ಬಸ್ ಟ್ರೈನ್ ಟೈಮಿಂಗ್ ಬಸ್ಗಳೇ ಬರೋದಿಲ್ಲ. ಅದು ಬೇರೆ ಟೈಮಿಂಗ್ ಬರುತ್ತೆ. ಟ್ರೈನ್ ಟೈಮಿಂಗ್ ನೀವು ಬಿಟ್ಟಿರೋದು ಅದು ಮ್ಯಾಕ್ಸಿಮಮ್ ಡೈಲಿ ಪ್ಯಾಸೆಂಜರ್ಸ್ಗೆ. ಈಗ ಬಂಗಾರಪೇಟೆ ಸರ್, ಗ್ರೀನ್ ಗಾಡಿ ಅಂತ ಹೇಳ್ದಂಗೆ ಗ್ರೀನ್ ಗಾಡಿ ಒಂದೇ ಬಂಗಾರಪೇಟೆ ಕೆಜಿಎಫ್ ಮಧ್ಯೆ ಓಡಾಡ್ತಾ ಇಲ್ಲ. ಬಂಗಾರಪೇಟೆ ಕೆಜಿಎಫ್ ಮಧ್ಯೆ ಗ್ರೀನ್ ಗಾಡಿ ಒಂದೇ ಓಡಾಡ್ತಾ ಇಲ್ಲ, ರೆಡ್ ಗಾಡಿನೂ ಓಡಾಡ್ತಾ ಇದಾವೆ. ಗ್ರೀನ್ ಗಾಡಿ ಅಂತ ಎಕ್ಸ್ಕ್ಲೂಸಿವ್ ಆಗಿ 2 ಗಾಡಿ ಓಡಾಡ್ತಾ ಇದೆ. ಮತ್ತೆ ಬಂಗಾರಪೇಟೆ ಬೇತ್ಮಂಗ್ಲ ಆ ಸೆಕ್ಟರ್ ಅಲ್ಲಿ 6 ಗಾಡಿ ಓಡಾಡ್ತಾ ಇದೆ. ಮಾತ್ರ ಜಾಸ್ತಿ ಇದೆ ಅಂದ್ರೆ ಅಲ್ಲಿ ಜನ ಜಾಸ್ತಿ ಓಡಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಅಲ್ಲಿ ಬೇರೆ ಸರ್ವಿಸ್ ಇಲ್ಲ, ಬೇರೆ ಅನುಕೂಲನೇ ಇಲ್ಲ. ಈ 6 ಬಸ್ ಬಿಟ್ರೆ ಬೇರೆ ಅನುಕೂಲ ಇಲ್ಲ. ಬಟ್ ಬಂಗಾರಪೇಟೆ ಕೆಜಿಎಫ್ ಮಧ್ಯೆ ನಮ್ ಡಿಪೋ ಇಂದ ಅಂತ 122 ಗಾಡಿ, ಅಂದ್ರೆ ಒಂದು ದಿನಕ್ಕೆ 88 ಗಾಡಿ ಡಿಪೋ ಇಂದ ಆಚೆ ಹೋಗುತ್ತೆ. 88 ಗಾಡಿ, ಪ್ರತಿಯೊಂದು ಗಾಡಿನೂ ಇದರಲ್ಲಿ ಇಂಟರ್ಸೆಸ್ಟ್ ತಮಿಳ್ನಾಡಿಗೆ ಹೋಗುವಂತಹ ಒಂದು 5-6 ರೂಟ್ ಬಿಟ್ರೆ ಪ್ರತಿಯೊಂದು ಗಾಡಿನೂ ಬಂಗಾರಪೇಟೆಗೆ ಹೋಗಿ ಮುಂದಕ್ಕೆ ಹೋಗ್ಬೇಕು, ಬಂಗಾರಪೇಟೆಗೆ ಬಂದೇ ಇಲ್ಲಿ ಬರ್ಬೇಕು. ಅಂದ್ರೆ 88 ಡಿಪಾರ್ಚರ್ ಒಂದೇ ಅಲ್ಲಿ ಮಲ್ಟಿಪಲ್ ಟ್ರಿಪ್ಸ್ ಇರ್ತವೆ. ಆ ಲೆಕ್ಕ ತಗೊಳಕ್ ಹೋದ್ರೆ ಸುಮಾರು 150-200 ಟ್ರಿಪ್ಸ್ ಬೆಳಗ್ಗೆಯಿಂದ ಸಂಜೆವರೆಗೂ ಬಂಗಾರಪೇಟೆ ಕೆಜಿಎಫ್ ಮಧ್ಯೆ ಓಡಾಡ್ತವೆ ಸರ್. ಸರ್ ಬಂದಿದೆ ನಿಮ್ದು ಎಲ್ಲಾ ಕಡೆ ಸರ್ವಿಸ್ ಇದೆ, ಆಂಧ್ರ ಕುಪ್ಪಂ ಮಾತ್ರ ಯಾಕೆ ಸರ್ವಿಸ್ ಇಲ್ಲ ಸರ್? ಆಂಧ್ರ ಕುಪ್ಪಂ ಮಾತ್ರ ಸರ್ವಿಸ್ ಅಂತಂದ್ರೆ ಅದು ಪರವಾನಿಗೆ ಪರ್ಮಿಟ್ ಅನ್ನೋ ಒಂದು ಇಶ್ಯೂ ಇದೆ ಸರ್. ಅದರಲ್ಲಿ ಸುಮಾರು ವರ್ಷಕ್ಕೆ ಮೊದಲೇ ಯಾವಾಗ್ಲೂ ಪರ್ಮಿಟ್ ಇತ್ತಂತೆ, ಆಪರೇಟ್ ಮಾಡಿದ್ದಾರೆ. ಆಗ್ಲೂ ಜನ ಯಾರು ಓಡಾಡಿಲ್ವಂತೆ, ಯಾಕಂದ್ರೆ ಆಂಧ್ರ ಬಸ್ಸಸ್ ಜಾಸ್ತಿ ಇರೋದ್ರಿಂದ ಇಲ್ಲಿಗೆ ಇಲ್ಲ, ಎಲ್ಲ ಖಾಲಿ ಗಾಡಿ ಇದೆಲ್ಲಾನು ನಮ್ಮ ಹೈಯರ್ ಅಥಾರಿಟಿಯಿಂದ ಎಲ್ಲಾನು ಸರ್ವೆ ಮಾಡಿದ್ದಾರೆ, ಸಮೀಕ್ಷೆ ಮಾಡಿದ್ದಾರೆ. ಸಮೀಕ್ಷೆ ಮಾಡಿ ಜನ ಓಡಾಡ್ದಿರೋ ಇರೋದ್ರಿಂದ ಆವಾಗ ಸುಮಾರು ವರ್ಷಗಳಿಂದ ಇದನ್ನ ಕಡಿತ ಮಾಡಿದ್ದಾರೆ. ಆ ಪರವಾನಿಗೆನೂ ಓಡಾಡಿಲ್ಲ ಅಂತ ಹೇಳ್ಬಿಟ್ಟು ಆ ಪರವಾನಿಗೆನೂ ಸಹ ಈಗ ನಮ್ ಡಿವಿಷನ್ ಇಲ್ಲ ಸರ್. ಕುಪ್ಪಂದು ಯಾವ್ದು ಆಂಧ್ರಾಗೆ ತಮಿಳ್ನಾಡಿಗೆ ಎಲ್ಲೇ ಓಡಾಡ್ಬೇಕು ಅಂದ್ರೆ ಪರವಾನಿಗೆ ಇಂಪಾರ್ಟೆಂಟ್, ಪರ್ಮಿಟ್ ಇಂಪಾರ್ಟೆಂಟ್. ಪರ್ಮಿಟ್ ಇಲ್ದಿರ ನಾವು ಗಾಡಿ ಆಪರೇಟ್ ಮಾಡಂಗಿಲ್ಲ. ಇಲ್ಲಿ ಏನಕ್ಕಿಂತ ವೇಲಾಂಗಣಿ ಹೋಗೋರು ಜಾಸ್ತಿ ಇದ್ದಾರೆ. ಅಟ್ಲೀಸ್ಟ್ ಸೀಸನ್ ಟೈಮ್ ಆದ್ರೂ ವೇಲಾಂಗಣಿಗೆ ನೀವು ಗಾಡಿ ಬಿಡ್ಬೋದಲ್ವಾ? ಅದು ಬಿಡ್ತಲ್ಲ, ಮುಂಚೆ ಅದೇ ಸರ್ 20 ವರ್ಷಕ್ಕೆ ಮೊದ್ಲು ಇತ್ತು ಅಂತ ಹೇಳ್ತಿದ್ದಾರೆ. ಈಗ ಅದ್ ಪರವಾನಿಗೆ ಇದೆಯಾ ಅಂತ ನಾನು ಚೆಕ್ ಮಾಡ್ತೀನಿ. ನಿಮ್ಗೆ ಸೀಸನ್ ಟೈಮ್ ಅಲ್ಲಿ ಮಾತ್ರ ಆಪರೇಟ್ ಮಾಡಬೇಕು. ಸರಿ ಸರ್, ಅದು ನಾನು ಪರವಾನಿಗೆ ಇರೋದ್ರ ಬಗ್ಗೆ ನಾನು ಚೆಕ್ ಮಾಡಿಸ್ತೀನಿ. ಹಾ ಸರ್, ಅದು ನೋಡ್ಬಿಟ್ಟು ನಾನು ಪರವಾನಿಗೆ ಏನಾದ್ರು ಇತ್ತು ಅಂತಂದ್ರೆ ನಾವು ಸೀಸನ್ ಟೈಮ್ ಅಲ್ಲಿ ಆಪರೇಟ್ ಮಾಡಕ್ಕೆ ವ್ಯವಸ್ಥೆ ಮಾಡ್ತೀವಿ ಸರ್. ಅದು ನಾನು ಹೇಳಿದ್ನಲ್ಲ ಸರ್, ಇದು ಮೇನ್ ಇಂಪಾರ್ಟೆಂಟ್. ವೇಲಾಂಗಣಿ ಆಗ್ಲಿ, ತಿರುಣಾಮಲೈ ಆಗ್ಲಿ, ಮೇಲ್ಮರುತ್ತೂರ್ ಆಗ್ಲಿ, ಇದಕ್ಕೆಲ್ಲಾನು ಪರ್ಮಿಟ್ ಬೇಕು ಸರ್. ಪರ್ಮಿಟ್ ಇಲ್ದಿರ ನಮ್ ಗಾಡಿಗಳನ್ನ ಬೇರೆ ಎಲ್ಲೂ ಆಪರೇಟ್ ಮಾಡಕ್ ಆಗೋದಿಲ್ಲ. ಅಲ್ಲ, ನಾವು ಮಾಡ್ತೀವಿ, ಏನೇನ್ ಮಾಡಿದ್ರು. ಆಯ್ತು ಸರ್, ನಾನು ಪರ್ಮಿಟ್ ವಿಷಯದ ಬಗ್ಗೆ ಇದ್ರೆಗನ ನಾನು ಮಾತಾಡಿ ಅದು ವ್ಯವಸ್ಥೆ ಮಾಡ್ತೀನಿ ಸರ್.
ರಿವ್ಯೂ ಮಾಡಿದ್ದೇನ ರೀಕನ್ಸಿಡರ್ ಮಾಡಿ. ಸರ್ ಅದೇ ರೀಕನ್ಸಿಡರ್ ಮಾಡ್ಬೇಕು ಅಂತಂದ್ರೆ ಜನ ಓಡಾಡ್ಬೇಕು ಸರ್, ಮೇನ್ ಇಂಪಾರ್ಟೆಂಟ್. ಈಗ ಜನ ಓಡಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಬೇರೆ ಜನಕ್ಕೆ ಅನುಕೂಲ ಆಗ್ಲಿ ಅಂತ ಅಲ್ಲಿ ಹೋಗ್ತಾ ಇರೋ ಗಾಡಿನ ನಾವು ಬೇರೆ ಕಡೆ, ಈಗ ಬೆಂಗಳೂರು ಕಡೆಗೆ ಮತ್ತೆ ಕೋಲಾರ ಕಡೆಗೆ ತೆಗ್ದಿರೋದು. ಯಾಕಂದ್ರೆ ಇಲ್ಲಿ ನೀವು ನೋಡಿರ್ತೀರಾ ಸರ್, ಆಲ್ಮೋಸ್ಟ್ ಅಲ್ಲೂ ಎಷ್ಟು ಜನ ಓಡಾಡ್ತಾ ಇರ್ತಾರೆ ಅಂತ. ಶಕ್ತಿ ಯೋಜನೆ ಅಂತೂ ಸ್ಟಾರ್ಟ್ ಆದ್ಮೇಲೆ, ಗ್ಯಾರಂಟಿ ಯೋಜನೆಗಳು ಒಂದಾದಂತಹ ಶಕ್ತಿ ಯೋಜನೆ ಸ್ಟಾರ್ಟ್ ಆದ್ಮೇಲೆ ಹೆಣ್ಮಕ್ಳಿಗೆ ತುಂಬಾ ಅನುಕೂಲ ಆಗಿದೆ ಸರ್ ಈ ಸರ್ವಿಸು. ಪ್ರತಿಯೊಂದು ಹೆಣ್ಮಗು, ಮನೆಯಲ್ಲಿರುವಂತಹ ಪ್ರತಿಯೊಂದು ಹೆಣ್ಮಗುನ ಆಚೆ ಬಂದು ದುಡಿಯಕ್ಕೆ ಪ್ರಯತ್ನ ಮಾಡ್ಕೊಂಡು ಅವ್ರಿಗೆ ಅನುಕೂಲ ಮಾಡ್ಕೊಂಡು ಓಡಾಡ್ತಾ ಇದ್ರ. ಆ ಒಂದು ಹೆಣ್ಮಕ್ಳಿಗೆ ಸರ್ವಿಸ್ ಕೊಡೋದಕ್ಕೋಸ್ಕರ ನಮ್ಗೆ ಈಗಿರುವಂತಹ ಬಸ್ಸಸ್ ಲಿಮಿಟ್ ಅಲ್ಲಿ ಎಕ್ಸ್ಟ್ರಾ ಮಾಡಕ್ ಆಗ್ದಿರಾ ಎಲ್ಲಿ ಕಡಿಮೆ ಜನ ಓಡಾಡ್ತಾ ಇದಾರ ಅಂತ ಇದನ್ನ ತೆಗೆದು ಈ ಕಡೆ ಇವ್ರಿಗೆ ಅನುಕೂಲ ಆಗ್ಲಿ ಅಂತ ಮಾಡ್ತಾ ಇದೀವಿ ಸರ್.